ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎದ್ಬಿಟ್ನಾಗಲೇ ಅವನಂತೂ ಸ್ವಲ್ಪ ಹೊತ್ತು ಮನ್ಕೊಳ್ಳಲ್ಲಪ್ಪ ನೋಡಿ, ಆಗಲೇ ಎದ್ಬಿಟ್ಟಿದ್ದಾನೆ. ಇವತ್ತು ಮಂಡೇ, ಬೆಳಗ್ಗೆನೇ ಇದ್ದು ಬೇಗ ಸ್ನಾನ ಮಾಡ್ಕೊಳ್ಳೋಣ, ತಲೆಗೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡೆ. ಇವತ್ತು ಅಷ್ಟೇ ಕತೆ. ಎಷ್ಟು ಕಷ್ಟಪಟ್ಟು ಮನಗ್ಸಿರ್ತೀನಿ, ಆಗಲೇ ಎದ್ಬಿಡ್ತಾನೆ. ಪಚ್ಚಮ್ಮ ನನಗೆ ಇವತ್ತು ಬೇಗ ತಲೆಗೆ ಸ್ನಾನ ಮಾಡ್ಕೊಂಡು ರೆಡಿ. ಮಾಡು. ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸಾಂಬ್ರಾಣಿ ಇದೆಲ್ಲ ಹಾಕ್ಕೊಳ್ಬೇಕು. ಏಕೆಂದರೆ ಇವನ ಹತ್ರ ಅವನಿಗೆಲ್ಲ ಚೆನ್ನಾಗಿ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ನಾನು, ಏಕೆಂದರೆ ಹಾಲು ಕುಡಿಸಿದ ತಕ್ಷಣ ಸ್ನಾನ ಮಾಡಿದ್ಮೇಲೆ ಹಾಲು ಕುಡಿಸ್ಬಾರ್ದಲ್ವ, ತಲೆ ಎಲ್ಲ ಒದ್ದೆ ಇರುತ್ತೆ. ಅಟ್ಲೀಸ್ಟ್ 1 ಅವರ್ 1.5 ಅವರ್ ಬಿಟ್ಟು ಹಾಲು ಕುಡಿಸ್ಬೇಕು. ಸೊ ಅದರಿಂದ ಇವನಿಗೆಲ್ಲ ರೆಸ್ಟ್ ಮಾಡಿ ನಾನು ಆಮೇಲೆ ಇದು ಮಾಡೋಣ ಅಂದರೆ ಇವನಾಗಲೇ ಎದ್ದೇಬಿಟ್ಟ. ಅಮ್ಮ ನೀರೆಲ್ಲ ಕಾಯಿಸಿದ್ದಾರೆ. ಇನ್ನೇನು ಆನಂದ ಬಂದು ಇದಾಕ್ಕೊಡ್ತಾನೆ, ಸಾಂಬ್ರಾಣಿ ಹಾಕ್ಕೊಡ್ತಾನೆ. ಸೊ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ಬೇಕು. ನೋಡೋಣ, ಹೊಟ್ಟೆ ತುಂಬ ಹಾಲು ಕುಡ್ದವನೇ. ಇವಾಗೇನು ಅವಶ್ಯಕತೆ ಇಲ್ಲ ಅನ್ಕೊತೀನಿ. 1-2 ಅವರ್ಸ್ ಮಲಗ್ತಾನೆ. ಬಟ್ ಇವಾಗ ಮನ್ಗಿಲ್ಲ ಅಂದರೆ ಇನ್ನೇನು ವರ್ಷ ಬೇರೆ ಬರ್ತಾಳೆ. ಅವಳು ನೋಡ್ಕೋತಾಳೆ ಮಗುನ, ಮತ್ತು ಅಮ್ಮ ನೋಡ್ಕೊಳತ್ತೆ. ಇಬ್ಬರು ಅಮ್ಮನೂ ವರ್ಷ ಇಬ್ಬರು ಇದ್ದರೆ ನನಗೆ ಸ್ವಲ್ಪ ಆರಾಮು. ಇಲ್ಲಾಂದರೆ ನಾನೊಬ್ಬಳೇ ನೋಡ್ಕೊಂಡ್ರೆ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಇವಾಗ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಸ್ನಾನ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಇನ್ನೊಂದೇನು, ಬಾಣಂತಿ ಆರೈಕೆ ಹೆಂಗೆ ಮಾಡ್ಕೊತಿದ್ದೀರಾ? ಫುಲ್ಲು ನೆಗ್ಲೆಕ್ಟಾ? ಎಲ್ಲ ಊಟ ಮಾಡ್ತಾಯಿದ್ದೀರಾ? ಅದೆಲ್ಲ ಕೇಳ್ತಾಯಿದ್ರು. ಏನಿಲ್ಲ, ಮಾಮೂಲಿ ಗೊತ್ತಲ್ಲ, ಆ್ಯಸ್ ಯೂಶ್ವಲ್. ಬಾಣಂತಿ ಆರೈಕೆ ಅಂತ ಹೇಳಿದ್ರೆ ಸ್ವಲ್ಪ ಸಪ್ಪೆ ಇರುತ್ತೆ ಊಟ, ಮತ್ತು ರಸಮ್ಮು ಈ ಥರ ಇರುತ್ತೆ ಊಟ. ಸೊ ಫುಲ್ಲು ನಾರ್ಮಲ್ ಊಟ ಏನು ಮಾಡ್ತಾಯಿಲ್ಲ. ಸೊ ಮಿಕ್ಸ್ಡ್ ಒಂಥರ ಬ್ಯಾಲೆನ್ಸ್ ಡಯಟ್ ಥರ ಊಟ ತಿನ್ಕೊಂಡು ಹೆಲ್ದಿಯಾಗಿದ್ದೀನಿ. ಬಾಣಂತಿ ಅಂದರೆ ಅದೇನೋ ಒಂದು ದೊಡ್ಡ ಕಾಯಿಲೆ ಅಲ್ಲ. ಸಪ್ಪೆ ಊಟ ತಿನ್ಕೊಂಡು ಏನು ತಿಂದಿರಾ ಅದೆಲ್ಲ ಇರೋದಕ್ಕೆ ಔಟ್ಸೈಡ್ ಫುಡ್ ತಿನ್ನಬಾರ್ದು ಅಷ್ಟೇ. ಮತ್ತು ಇನ್ನೊಂದೇನೆಂದರೆ ಮನೆ ಊಟನೇ ಹೆಲ್ದಿಯಾಗಿ ತಿನ್ಕೊಂಡಿರ್ಬೋದು. ಹಂಗನ್ಬಿಟ್ಟು ಏನದು ಗೋಬಿ, ಫ್ರೈಡ್ ರೈಸ್ ಅಂತೆ ಇದೆಲ್ಲ ತಿನ್ನಬಾರ್ದು. ಔಟ್ಸೈಡ್ ಫುಡ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲ, ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಔಟ್ಸೈಡ್ ಫುಡ್ಡೇ ಇಲ್ಲ ನಮ್ಮ ಮನೇಲಿ. ಜಸ್ಟ್ ಏನಿದ್ರು ಅಮ್ಮ ಏನು ಅಡುಗೆ ಮಾಡ್ತಾರೆ, ಸೊಪ್ಪಿನ ಪಲ್ಯ ಮತ್ತು ಇದು ಮಧ್ಯ ಏನು ಪಲ್ಯಗಳು ಕೊಡ್ತಾರೆ ಅದಷ್ಟೇ ನಾನು ಊಟ ಮಾಡ್ತಾಯಿರೋದು. ಸದ್ಯಕ್ಕೆ ಎಲ್ಲ ಥರ ಊಟ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಸಪ್ಪೆ ಇರುತ್ತೆ, ಲೈಟಾಗಿ ಖಾರ ಉಪ್ಪು 2 ಕಡಿಮೆ ಮಾಡಿರ್ತಾರಮ್ಮ. ಅಷ್ಟು ಬಿಟ್ಟರೆ ಬ್ಯಾಲೆನ್ಸ್ಡ್ ಫುಡ್ಡು ಚೆನ್ನಾಗಿ ಊಟ ಮಾಡಿಕೊಂಡು ಆವಾಗೇ ಚೆನ್ನಾಗಿರೋದಲ್ವ. ಇನ್ನು ಬಾಣಂತಿ ಅನ್ನೋದೇನು ದೊಡ್ಡ ಕಾಯಿಲೆ ಅಲ್ಲ. ಏನು ತಿಂದಿರೋ ಒಳಗಡೆನೇ ಇರಬೇಕು ಅಂತ ಆರಾಮಾಗಿ ಓಡಾಡಿಕೊಂಡು ಎಲ್ಲ ಇದಾಗಿರ್ಬೋದು. ಸೊ ಬ್ಯಾಲೆನ್ಸ್ಡ್ ಆಗಿದ್ದೀನಿ. ಸೊ ಹಂಗೆ ಮಾತಾಡ್ಕೊಂಡೇ ಇದ್ಬಿಡ್ತೀನಿ ನಾನು. ಆಮೇಲೆ ಇವ್ನು ಮತ್ತೆ ನಿದ್ದೆ ಮಾಡಲ್ಲ ನೋಡಿ, ಎದ್ಬಿಡ್ತಾ ಇದ್ದಾನೆ ಆಗಲೇ. ಬೇಡ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬಂದುಬಿಡ್ತೀನಿ. ಫಸ್ಟ್ ಹೋಗಿ ಸ್ನಾನ ಮಾಡಬೇಕು ನಾನು, ಇಲ್ಲಾಂದರೆ ಆಮೇಲೆ ಇವ್ನು ಮಾಡೋಕ್ಕೆ ಬಿಡಲ್ಲ ನನಗೆ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಅಷ್ಟರಲ್ಲಿ ಆನಂದ ಮತ್ತು ಅಮ್ಮ ಇಬ್ಬರೂ ಅದು ಸಾಂಬ್ರಾಣಿ ಹೋಗೋಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ರು. ಅಂದರೆ ಆನಂದ ಕೆಂಡ ಎಲ್ಲ ಬಿಸಿ ಮಾಡ್ಕೊಳ್ತಾನೆ. ಅಮ್ಮ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಸಿಪ್ಪೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ನಾನು ಬಂದು ವೀಡಿಯೋ ಮಾಡ್ತಿದ್ದಂಗೆ ಆನಂದ ಅಂತೂ ನಗಿತಾ ಇರ್ತಾನೆ. ಚಾಕ್ನ ಅಂತೆ ಚಿಕನ್ ಫ್ರೈ ರೆಡಿ ಮಾಡ್ತಾ ಇದ್ದೀನಿ, ಬನ್ನಿ ಮೇಡಮ್. ಅದು ಸಾಕು ಅನ್ಸುತ್ತೆ ಅಷ್ಟೇ. ಅದು ಹಾಕ್ಬಿಟ್ರೆ ಆಮೇಲೆ ಕಟ್ ಮಾಡಾಕ್ತೀರಿ. ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಈ ಥರ ಕಿವಿಗೆ ಮತ್ತು ಕೈಗೆ, ಕಾಲಿಗೆ, ಮುಖಕ್ಕೆ ಅಲ್ಲಿ ಮತ್ತು ಮೇಯ್ನು ತಲೆ ಒಣಗಿಸ್ಬೇಕು. ಬಟ್ ತಲೆ ಒಣಗಿಸೋಕ್ಕೂ ಮುಂಚೆ ಕೈ ಕಾಲಲ್ಲೆಲ್ಲ ನೀರೇನಾದ್ರು ಇರುತ್ತೆ ಅಂಥೇಳಿ ಕೈ, ಕಾಲು, ಕಿವಿ, ಮುಖ ಎಲ್ಲ ಕೊಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ಅದು ಹಬೆ ತೊಗೊಳ್ಬೇಕು. ಅಂದರೆ ಅದು ಹೊಗೆ ಬರ್ತಾ ಇರುತ್ತಲ್ಲ, ಸಾಂಬ್ರಾಣಿ ಹೊಗೆ, ಅದನ್ನು ತೊಗೋಬೇಕು. ಅದರಿಂದ ಮೈಯಲ್ಲಿ ಕಿವಿಲಿ ಏನಾದರೂ ಶೀತ ಏನಾದ್ರು ಇದ್ದರೆ ಎಲ್ಲ ಎಳೆದ್ಬಿಡುತ್ತೆ ಅಂತ. ಇದು ಹಾಕ್ಬೇಡ.
ಬಂದ್ಬಿಡಿ ಈ ಕಡೆ ವೈಭವ ಮತ್ತು ಪಲ್ಯ ಮಾಡೋಕ್ಕೇನು ತರಕಾರಿನೇ ಇಲ್ಲ. ಅಪ್ಪ ಬಿಸಿ ಬಿಸಿ ಸ್ನಾನ, ಆಮೇಲೆ ಹೊಗೆ ತೊಗೊಳ್ಳೋದು, ಸಾಂಬ್ರಾಣಿ ಹೊಗೆ ಇದೆಲ್ಲ ತೊಗೊಂಡ್ಮೇಲೆ ಫುಲ್ಲು ಸೆಕೆ ಎತ್ಕೊಬಿಟ್ಟಿರುತ್ತೆ. ಆಲ್ಮೋಸ್ಟ್ ಹೇರ್ ಒಣಗಿದೆ, ಇನ್ನೊಂದು ಸ್ವಲ್ಪ ಒಣಗಬೇಕು. ಹೋಗಿ ಬಿಸಿಲಲ್ಲಿ ನಿಂತ್ಕೋಬೋದು, ಇಲ್ಲ ಅಂತಂದರೆ ಡ್ರೈಯರಲ್ಲಿ ಸ್ವಲ್ಪ ಒಣಗಿಸ್ಕೊಳ್ತೀನಿ. ಅಂದರೆ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದಲ್ಲ, ಮಧ್ಯಾಹ್ನದಲ್ಲೆಲ್ಲ ಮೇಲುಗಡೆ ಎಲ್ಲ ಹೋಗೋಕೆ ಹೋಗಬೇಡ, ಯಾಕೆಂದರೆ ಹಸಿ ಮೈ ಇರುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಮಧ್ಯಾಹ್ನದಲ್ಲಿ ಕಳಿಸಲ್ಲ. ಅದರಿಂದ ನಾನು ಇವಾಗ ಬಿಸಿಲಿಗೆ ಹೋಗಲ್ಲ, ಸುಮ್ಮನೆ ಇಲ್ಲೇ ಡ್ರೈಯರ್ ತೊಗೊಂಡು ಡ್ರೈಯರಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಆಯಿತು. ಫುಲ್ ಕಂಪ್ಲೀಟಾಗಿ ಅಂತಲೇ ಒಂದು ಬುಟ್ಟಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ತಾರೆ. ಆವಾಗ ಬುಟ್ಟಿ ಸುತ್ತಲೂ ನಮ್ಮ ಕೂದಲೆಲ್ಲ ಹರಡ್ಬಿಟ್ರೆ ನೀಟಾಗಿ ಒಣಕೊಳ್ಳುತ್ತೆ. ಬಟ್ ನಮ್ಮ ಮನೇಲಿ ಬುಟ್ಟಿ ಇಲ್ಲ, ಸೊ ಅದರಿಂದ ಬರೀ ಸಾಂಬ್ರಾಣಿ ಹೊಗೆ ಎಲ್ಲ ನತ್ತಿ ಎಲ್ಲ ಕೈ ಕಾಲು ಎಲ್ಲ ಒಣಗಿಸ್ಕೊಂಬಿಟ್ಟು ಅದಾದ್ಮೇಲೆ ಮಿಕ್ಕಿದ್ದನ್ನು ಡ್ರೈ ಮಾಡ್ಕೊತೀನಿ, ಇಲ್ಲಾಂದರೆ ಹೋಗಿ ಸೂರ್ಯನ ಬಿಸಿಲಲ್ಲಿ ನಿಂತ್ಕೊಳ್ತೀನಿ. ಇವಾಗ ಜಸ್ಟ್ ಡ್ರೈಯರಲ್ಲಿ ಇದು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಥರ ಡ್ರೈಯರು ಆನ್ ಮಾಡ್ಬಿಟ್ಟು ಹಿಂಗೆ ಹಿಡ್ಕೊಂಡಿರೋ ಒಂಥರ ಫೀಲ್ ಚೆನ್ನಾಗಿರುತ್ತೆ. ನಿಮಗೂ ಹೀಗೆ ಅನ್ಸುತ್ತಾ? ಬಟ್ ಇನ್ನೊಂದು ಏನು ಗೊತ್ತಾ, ಡ್ರೈಯರಲ್ಲಿ ನಾವು ಎಷ್ಟೇ ಕೂದಲು ಒಣಗಿಸ್ಕೊಂಡ್ರು ಅದೇನೋ ಒಂಥರ ಸ್ಯಾಟಿಸ್ಫೈ ಅನ್ಸೋದೇ ಇಲ್ಲ. ಒಂದು ನಾರ್ಮಲ್ ಬಿಸಿಲಿಗೆ ಹೋಗಿ ಸ್ವಲ್ಪ ಹೇರ್ ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು, ಆವಾಗ ಒಂಥರ ಚೆನ್ನಾಗಿರುತ್ತೆ. ಬಟ್ ಏನೇ ಆದ್ರೂ ಸಾಂಬ್ರಾಣಿಲಿ ನಾವು ನೀಟಾಗಿ ಕೂದಲನ್ನ ಇದರಲ್ಲಿ ಸಾಂಬ್ರಾಣಿ ಹೊಗೆಯಲ್ಲಿ ಇದು ಮಾಡಿಕೊಂಡ್ರೆ ಕೂದಲು ಎಷ್ಟು ಚೆನ್ನಾಗಿ ಒಂಥರ ಗಮ್ ಅಂತ ಇರುತ್ತೆ ಗೊತ್ತಾ ಕೂದಲು. ನಾವು ಏನೇ ಶಾಂಪು ಹಾಕಿರಲಿ, ಕಂಡೀಷ್ನರ್ ಹಾಕಿರಲಿ, ನಾವು ಈ ಸಾಂಬ್ರಾಣಿ ಹೊಗೆಯಲ್ಲಿ ತೊಗೊಂಡಾಗಿರುತ್ತಲ್ಲ ಅದು ಸ್ಮೆಲ್ಲು, ಅದಕ್ಕಿಂತ ಚೆನ್ನಾಗಿರೋದು ಯಾವುದೂ ಇಲ್ಲ. ಆಮೇಲೆ ಏನೇ ಆದ್ರೂ ಫುಲ್ಲು ಡ್ರೈ ಆಗೋವರೆಗೂ ಹಾಲು ಕುಡಿಸ್ಬಾರ್ದು ಮಗುಗೆ ಅಂತಾರೆ, ಅಮ್ಮ ನೆಗಡಿ ಆಗಿಬಿಡುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅದೇನು ಸೈಂಟಿಫಿಕ್ ರೀಸನ್ ಇಲ್ವಂತೆ, ಬಟ್ ಆವಾಗಿನ ಕಾಲದಿಂದ ಹೇಳ್ತಾರಲ್ಲ. ಆಮೇಲೆ ಅಪ್ಪಿತಪ್ಪಿ ಏನಾದ್ರು ನೆಗಡಿ ಬಂದುಬಿಟ್ರೆ ನೀನು ಹಂಗೆ ಕುಡಿಸ್ಬಿಟ್ಟು ಏನು ಮಾಡ್ತಾರೆ, ಯಾಕೆ ಬೇಕು, ಅದರಿಂದ ಸರಿ ಆಯಿತು ಡ್ರೈ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಮುಗಿದಾ ಒಂಚೂರು ಎಣ್ಣೆ ಹಚ್ಚಿಟ್ಟು ಇದು ಮಾಡಿಕೊಂಡ್ರೆ ಸ್ವೆಟ್ರ್ ಹಾಕೊಂಬಿಡ್ತೀನಿ. ಆಯಿತು. ಹಾಂ, ಎಣ್ಣೆ ಹಾಕಿ ಸ್ವೆಟ್ರ್ ಹಾಕೊಂಬಿಟ್ರೆ ಆಯಿತು. ಒಂಚೂರು ನೀರು ಕುಡಿದ್ಬಿಟ್ಟು ಊಟ ಮಾಡಿಬಿಟ್ರೆ ಮನೆಗೆ ಬಿಡ್ಬೇಕಿಲ್ಲ. ಏನು ಮಾಡ್ತಿದ್ದೀವನ? ಸದ್ಯ ಅವತ್ತು 1 ಅವರ್ ಆಯಿತು ಆಗಲೇ ನಮ್ಮ ಮನೆಗೆ ಫುಲ್ ಒಣಗೋಯ್ತು ತಲೆ ಎಲ್ಲ ನೀಟಾಗಿ. ಸ್ವೆಟ್ರ್ ಇಲ್ಲಪ್ಪ. ಹತ್ತಿ ತಲೆ ಬಚ್ಕೊಂಡಿದ್ದಲ್ಲ ಅದಕ್ಕೆ. ಇನ್ನೇನು ನೀವು ಯೂಟ್ಯೂಬ್ ಚಾನಲ್ ಹೋಗಿದ್ದೆಲ್ಲ ಹಾಕೊಂಡೆ ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಮೇಡಮ್? ಮತ್ತೆ ಇದೆಲ್ಲ ಯಾವುದೂ ಚೆನ್ನಾಗಿ ಬಂದಿಲ್ಲ, ಮುಖ ದಪ್ಪ ಬರ್ತಿತ್ತು, ಎಡಿಟ್ ಮಾಡಿಬಿಡೋದು. ಹೌದಾ? ಮುಖ ಸಣ್ಣ ಬಂದ್ರೆ ಹಾಕೋದು. ಏನು ಬರೋದೇನೆ ಇದ್ರೆ ಏನು ಬರ್ದಿದೆ ಹೆಂಗೆ ಬರುತ್ತೆ. ಇದೇನಿದು? ಇದು ಸ್ನೇಲ್ದು. ಇಲ್ಲ ಸ್ನೇಲ್ ಸ್ನೇಕ್. ಸ್ನೇಕ್ ಅಲ್ಲ, ಸ್ನೇಲ್. ಇದು ರೈಸ್ ಆಯಿಲ್. ರೈಸ್ ಸಿರಮ್. ಇದು ಹಾಕೊಂಡಾಗ ಬೆಳ್ಳಗಾಗ್ಬಿಡ್ತೀರಾ? ಬೆಳ್ಳಗೆ ಅಂತಲ್ಲ, ಸ್ಕಿನ್ ಕೇರು. ಬಾಣಂತಿಲ್ಲ ಮುಖ ಎಲ್ಲ ಫುಲ್ಲು ಡ್ರೈ ಆದಂಗೆ ಆಗ್ಬಿಟ್ಟಿರುತ್ತಲ್ಲ, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಮುಖ ನೀಟೋಗಿರುತ್ತೆ ಅಂತ. ಅಂದರೆ ಮುಖ ಎಲ್ಲ ಒಂಥರ ಬೆಳ್ಚ್ಕೊಂಡಂಗಿರುತ್ತೆ ಗೊತ್ತಾ. ಅದು ಚಳಿಗಾಲಕ್ಕೆ ಮಾತ್ರ ಆ ಥರ ಆಗೋದು. ಅಲ್ಲ, ಚಳಿಗಾಲಕ್ಕೆ ಅಂತಲ್ಲ, ಬಾಣಂತಿಲ್ಲಿ ಇದೆಲ್ಲ ಹೋಗಿರುತ್ತಲ್ಲ. ಏನಿದು? ಮಾಯ್ಶ್ಚರೈಸರು. ಏನಕ್ಕೆ? ಮಾಯ್ಶ್ಚರೈಸ್ ಆಗಿರೋಕ್ಕೆ. ಅಲ್ಲ, 3 ಹಾಕಂದ್ರೆ ಮುಖಕ್ಕೆ ಈ ರೇಟ್ಗಳು ಜಾಸ್ತಿ ಆಯ್ತು, ಇನ್ನೇನದ್ದು? ನಾನು ಅಟ್ಲೀಸ್ಟ್ ಬರೀ 3 ಹಾಕತ್ತಿದ್ದೀನಿ.
ಒಬ್ಬೊಬ್ರು ಅಂತೂ ಎಷ್ಟು ಫಸ್ಟು ಸ್ನೇಲ್ ಸಿರಮ್ಮು, ಅದಾದಮೇಲೆ ಪ್ಲಮ್ದು, ಅದಾದ್ಮೇಲೆ ಸನ್ಸ್ಕ್ರೀನು, ಅದಾದಮೇಲೆ ಡೇ ಕ್ರೀಮು, ಅದಾದ್ಮೇಲೆ ಫೌಂಡೇಶನು. ಅದಕ್ಕೆ 1 ಮಗು 2 ಮಗುಗೆಲ್ಲ ಮುತ್ಕಿರ್ತಾರೆ ಕಾಣೋದು ಲೇಡೀಸ್. ಏನು ಇವೆಲ್ಲ ಚಿರ ಯುವಕರು. ನಾವೇನು ಹಾಕೋದು ಹೆಂಗೆ ಕಾಣ್ತೀವಿ ನಾನು ಏನೇ ಹಾಕೊಂಡ್ರು ಇಲ್ಲ ಐತಲ್ಲ, ಇದೊಂದು ಹಾಕೊಂಡು ಹಿಂಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣೋದು. ಖುಷ್ ಬಾಡಿ ಆಯ್ತು. ಹೆಂಗೋ ಇವಾಗ ತಲೆ ಬಚ್ಕೊಂಡು ಇವಾಗ ಸಾಕ್ಸ್ ಹಾಕ್ಕೊಂಡು ಮನೆಗೆ ಬಿಡೋದೆ. ಎಣ್ಣೆ ಕೊಡಿ, ಎಣ್ಣೆ ಎಲ್ಲ ತಲೆಗೆ ಹಾಕೋದು. ಆಮೇಲೆ ಹೊಟ್ಟೆಗೆ ಹಾಕೋ ಎಣ್ಣೆ ಕೊಡ್ತಾರೆ. ಸ್ನಾನ ಎಲ್ಲ ಆದಮೇಲೆ ಇನ್ನೊಂದ್ಸಲಿ ಕಾಲಿಗೆ ಮತ್ತು ಕೈಗೆ ಎಲ್ಲ ಇನ್ನೊಂದ್ಸಲಿ ಆನಂದ ಎಣ್ಣೆ ಎಲ್ಲ ಹಚ್ಕೊಡ್ತೇನೆ. ಅಂದರೆ ಆ ಎಣ್ಣೆ ಹಚ್ಚಿ ಸಾಕ್ಸ್ ಎಲ್ಲ ಹಾಕ್ಕೊಂಡು ಬೆಚ್ಚಗೆ ಮಲಗಿಬಿಡ್ತೀನಿ. ಮಾಯ್ಶ್ಚರೈಸರ್ ಹಚ್ಚಕ್ಕೆ ಹೋಗಲ್ಲ. ಮಾಯ್ಶ್ಚರೈಸರ್ ಏನಿದ್ರು ನಾನು ಎಲ್ಲರೂ ಔಟ್ಸೈಡ್ ಹೋಗಬೇಕಾದ್ರೆ ಮಾತ್ರ. ಮನೇಲಿ ಇರಬೇಕಾದ್ರೆ ಆಯಿಲ್ ಹಚ್ಚೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಆಯಿಲ್ನೇ ಹಚ್ಬಿಟ್ಟು ಇವಾಗ ತಲೆ ಬಾಚ್ಕೊಳ್ತಾ ಇದ್ದೀನಿ. ತಲೆ ಬಚ್ಕೊಂಡು ಅಮ್ಮ ಬಿಸಿ ಬಿಸಿ ಅಡುಗೆ ರೆಡಿ ಮಾಡ್ತಿದ್ದಾರೆ. ಇವಾಗ ಹೋಗಿ ಊಟ ಮಾಡಿಬಿಡ್ಬೇಕು ನಾನು. ಆಮೇಲೆ ಇನ್ನೊಂದು ಮರ್ತೆ, ಎಲ್ಲರೂ ಹೊಟ್ಟೆಗೆ ಬಟ್ಟೆ ಕಟ್ತಾ ಇದ್ದೀರಾ ಅಂತೆಲ್ಲ ಕೇಳಿದ್ರು. ಸೊ ನಾನು ಆ್ಯಕ್ಚುಲಿ ಈ ಸಲ ಹೊಟ್ಟೆಗೆ ಬಟ್ಟೆ ಎಲ್ಲ ಏನೂ ಕಟ್ತಾ ಇಲ್ಲ. ಅಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿಲೂ ಕಟ್ಟಿಲ್ಲ, ಈ ಪ್ರೆಗ್ನೆನ್ಸಿಲೂ ಕಟ್ಟಲ್ಲ. ಯಾಕೆಂದರೆ ನಾನು ಸ್ಟಾರ್ಟಿಂಗು ಗೊಂಬೆ ಡೆಲಿವರಿ ಆದಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ಟಿದಾಗ ವಾಮಿಟಿಂಗು, ಲೂಸ್ ಮೋಷನ್ನು ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಈ ಪ್ರೆಗ್ನೆನ್ಸಿಲೂ ಹಂಗೆ ಆಯಿತು. ಬಟ್ ಆದರೆ ಒಂದು 5 to 12 days ಏನೋ ಹೊಟ್ಟೆಗೆ ಬಟ್ಟೆ ಕಟ್ಟಿದ್ದೆ ನಾನು. ಬಟ್ ಆದರೂ ಕೂಡ ಹೆವಿ ವಾಮಿಟಿಂಗು ಮತ್ತು ಏನು ಕಂಟಿನ್ಯೂಸ್ ಲೂಸ್ ಮೋಷನ್ ಆಗ್ತಾಯಿತ್ತು. ಆಗಿಲ್ಲ ನನ್ನ ಕೈಯಲ್ಲಿ. ತುಂಬಾ ಸುಸ್ತಾಗಿಬಿಡ್ತಾಯಿದೆ. ಮಗುಗೆ ಫೀಡ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ, ಆ ಥರ ಆಗಿಬಿಡ್ತಾಯಿತ್ತು. 2 days ಹಂಗೆ ಆಯಿತು ನನಗೆ. ಅದಕ್ಕೆ ಅಮ್ಮ ಇಟ್ಕೊಂಡು ಬೇಡ ಕಟ್ಟಕ್ಕೆ ಹೋಗಬೇಡ ಅಂದರು. ಆದರೂ ಕೂಡ ಒಂದು 12 days ನಾನು ಅಂದರೆ ಬಟ್ಟೆ ಎಲ್ಲ ಕಟ್ಟಿಲ್ಲ, ಬೆಲ್ಟ್ ಬರುತ್ತೆ ಗೊತ್ತಾ, ಆ ಬೆಲ್ಟ್ ಮಾತ್ರ ಸ್ವಲ್ಪ ಹೊತ್ತು ಹಾಕ್ಕೊಳ್ತಿದ್ದೆ. ಒಂದು ಹಾಫ್ ಆನ್ ಅವರ್ ಥರ ಹಾಕೊಂಡು ತೆಗೆದುಬಿಡ್ತಾಯಿದ್ದೆ. ಕಂಟಿನ್ಯೂಸ್ ಆಗಿ ಹಾಕ್ಕೊಂಡ್ರೆ ಹೊಟ್ಟೆ ಕರಗುತ್ತೆ ಅಂತ ಜನರು ಹೇಳ್ತಾರೆ. ಬಟ್ ಡಾಕ್ಟರ್ ಹೇಳಿದ ಪ್ರಕಾರ ಬಟ್ಟೆ ಕಟ್ಟೋದು ನಿಮಗೆ ಬ್ಯಾಕ್ಗೆ ಸಪೋರ್ಟ್ ಇರಲಿ ಅಂತ ಮಾತ್ರನೇ. ಅದರಿಂದ ಹೊಟ್ಟೆ ಎಲ್ಲ ಏನೂ ಕರಗಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ನಿಮಗೆ ಅಂದರೆ ಡೆಲಿವರಿ ಆಗಿರುತ್ತಲ್ಲ, ಕುತ್ಕೊಂಡು ಫೀಡ್ ಮಾಡ್ತೀರಾ, ಸೊ ಅದರಿಂದ ನಿಮಗೆ ಬ್ಯಾಕಿಗೆ ಸಪೋರ್ಟ್ ಇರುತ್ತೆ ಅಂತ ಮಾತ್ರ ನಾವು ಬಟ್ಟೆ ಅಥವಾ ಬೆಲ್ಟ್ ಏನಾದರೂ ಹಾಕ್ಕೊಳ್ಳಿ ಅಂತ ಹೇಳೋದು ಅಂತ ಡಾಕ್ಟರ್ ಹೇಳಿದ್ರು. ಸರಿ ಮೇಡಮ್ ಆಯಿತು ಅಂಥೇಳಿ ಅದರಿಂದೇನು ಹೊಟ್ಟೆ ಏನು ಕರಗಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಏನೂ ಕಟ್ಕೊಳ್ತಾಯಿಲ್ಲ. ಬಟ್ ಆಲ್ರೆಡಿ ನಂಗೆ ಮೊದಲಿಂದನೂ ಹೊಟ್ಟೆ ದಪ್ಪ. ನೀವು ಅಂದ್ಕೊಳ್ಬೋದು ಹೊಟ್ಟೆ ಕಟ್ಟಿದ ತಕ್ಷಣ ಫ್ಲ್ಯಾಟ್ ಆಗಿಬಿಡುತ್ತೆ ಅಂತಲ್ಲ, ಅವೆಲ್ಲ ಸುಳ್ಳು. ಏನು ಫ್ಲ್ಯಾಟು ಆಗಲ್ಲ, ಎಂಥದ್ದು ಇಲ್ಲ, ಅವೆಲ್ಲ ಸುಳ್ಳು. ನಾನಂತೂ ನಂಬಲ್ಲ. ಆಮೇಲೆ ಅಮ್ಮ ಊಟ ರೆಡಿ ಮಾಡಿದರು, ಊಟ ತಂದು ಕೊಟ್ಟರು. ಇವಾಗ ಬೆಳ್ಳುಳ್ಳಿ ಎಲ್ಲ ಏನೋ ಸಿಗ್ತಾ ಇದ್ದಂಗೆ ತುರಿದ್ಬಿಟ್ಟಿದ್ದೀನಿ. ಅಯ್ಯೋ ರುಬ್ಬಿಟ್ಟಿದ್ದೀನಿ. ರುಬ್ಬಿಟ್ಟು ಮಾಡ್ಬಿಟ್ಟು ಒಟ್ಟಿಗೆ ಒಂದು ಸ್ವಲ್ಪ ಖಾರ ಇರ್ಬೋದು, ಯಾಕೆಂದರೆ ಖಾರ ಕಮ್ಮಿ ಆಗ್ತಾಯಿತ್ತು ರಸಕ್ಕೆ. ನೀರು ಕುಡಿತೀಯಾ? ಇನ್ನೂ ಒಂದು ಲೋಟ ಐತೆ, ಕೊಡ್ಬಿಟ್ಟು. ಏನ ಸುಬ್ಬ? ಪ್ಲೇಟ್ ಬೇಕಾ? ಬಟ್ ಇನ್ನೇನು ಎದ್ದ ಪುಣ್ಯಾತ್ಮ. ಆ್ಯಕ್ಚುಲಿ ಬಾಣಂತನ ಅನ್ನೋದು ತುಂಬ ಜನ ಕಷ್ಟ ಅಂತಾರೆ. ಬಟ್ ಸ್ವಲ್ಪ ಈಸಿನೇ ಆ್ಯಕ್ಚುಲಿ. ಆಗಿ ನೋಡೋಕ್ಕೆ ಹೋದರೆ ಸೇಮ್ ಮೆನುನೇ ಇರುತ್ತೆ ಡೈಲಿ, ಪಲ್ಯಗಳು ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೇ. ಬಟ್ ಬಾಣಂತನ ಮಾಡ್ತಾರಲ್ಲ ಅವ್ರಿಗೆ ಕಷ್ಟ ಆಗುತ್ತೆ, ನಮಗೇನು ಕಷ್ಟ ಇಲ್ಲ. ಯಾಕೆಂದರೆ ನಾವೇನು ಕೂತ್ಕೊಂಡು ತಿನ್ನೋದಷ್ಟೇ ಅಲ್ವಾ. ಬಿಸಿ ಬಿಸಿ ಊಟ ತಂದು ಕೊಡ್ತಾರೆ, ಬಿಸಿ ಬಿಸಿ ಊಟ ತಂದಿರೋದನ್ನು ತಿನ್ಕೊಂಡು ಕೂತಿರೋದಷ್ಟೇ. ಇವತ್ತಿನ ಮೆನ್ಯೂ ಬಂದು ನಮ್ಮಮ್ಮ ಮಾಡಿರೋದು ಬಿಸಿ ಬಿಸಿ ರಸ, ಅನ್ನ ಮತ್ತು ಕಾಶಿ ಸೊಪ್ಪಿನ ಪಲ್ಯ ಮಾಡಿದ್ದಾರೆ. ಒಂದೊಂದು ದಿನ ಒಂದೊಂದು ಥರ ಪಲ್ಯ ಮಾಡ್ತಾರೆ. ಅಂದರೆ ಸಬ್ಬಕ್ಕಿ ಸೊಪ್ಪು, ಕಾಶಿ ಸೊಪ್ಪು, ಅಂದರೆ ಹೀಟ್ ಐಟಮ್ಗಳು ಏನೇನಿರುತ್ತಲ್ಲ ಅದರದ್ದೇ ಪಲ್ಯ ಮಾಡೋದು. ಆಮೇಲೆ ಏನದು ಕ್ಯಾರೆಟ್ ಪಲ್ಯ ಮಾಡ್ತಾರೆ, ಬೀಟ್ರೋಟ್ ಪಲ್ಯ ಮಾಡ್ತಾರೆ, ಸೋರೆಕಾಯಿ ಪಲ್ಯ ಮಾಡ್ತಾರೆ, ಹೀರೆಕಾಯಿ ಪಲ್ಯ ಮಾಡ್ತಾರೆ. ಈ ಥರ ಡೈಲಿ ಒಂದೊಂದು ದಿನ ಒಂದೊಂದು ಥರ ಪಲ್ಯಗಳಿರುತ್ತೆ. ಆ ರಸ ಮಾತ್ರ 2 ದಿನ ರಸ ಇರುತ್ತೆ, ಇನ್ನೂ ಒಂದು ದಿನ ಬೇಳೆ ಸಾಂಬಾರು ಇರುತ್ತೆ, ಒಂದಿನ ಬರೀ ಬೇಳೆ ಕಟ್ಟು ಮಾತ್ರ ತೆಗೆದು ತಿಳಿ ನೀರಿರುತ್ತೆ. ಸೊ ಈ ಥರ ಒಂದೊಂದು ದಿನ ಒಂದೊಂದು ಥರ ಕೊಡ್ತಾರೆ. ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ ನಮ್ಮಮ್ಮ. ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಅಂತೇನು ಅನಿಸಿಲ್ಲ. ಡೈಲಿ ಒಂದೊಂದು ಥರ ಫುಡ್ಡು, ಒಂದೊಂದು ದಿನ ಒಂದೊಂದು ಥರ ಟೇಸ್ಟ್ ಇದೆ. ನನಗೇನು ಅಷ್ಟೊಂದು ವ್ಯತ್ಯಾಸ ಅಂತೇನು ಅನಿಸಿಲ್ಲ. ಆದರೆ ಬರೀ ಡೈಲಿ ಅನ್ನ ತಿಂತಾಯಿದ್ದೀನಿ, ಅದೊಂದೇ ಬೇಜಾರಾಗ್ತಿರೋದು ನನಗೆ. ದಿನ ಒಂದೇ ಥರ ರಸ ತಿಂದು ಬೇಜಾರು. ಇದೊಂಥರ ಚೆನ್ನಾಗೈತೆ, ಸ್ಮೆಲ್ಲು ಚೆನ್ನಾಗೈತೆ. ಬೆಳ್ಳುಳ್ಳಿ ಜಾಸ್ತಿ ಮಾಡ್ಬೇಕು ಇವಾಗ. ಬೆಳ್ಳುಳ್ಳಿ ನೋಡು ಎದ್ಬಿಟ್ಟು ಆಗಲೇ ಅಲ್ಲ ತಿಂತೀನಿ ಅಷ್ಟೇ.
ಪಚಮನೆ ಹೊಟ್ಟೆಗೆ ಬರುತ್ತೇನೆ. ಒಟ್ನಲ್ಲಿ ತಿನ್ನೋವಾಗ ಎದ್ದೇ ಎದ್ದೊಳ್ತಾನೆ. ಹೇಳ್ತೇವೆ ಮಕ್ಳಂಗೆ ಅಮ್ಮ ತಿನ್ನೋವಾಗ ನಾನು ಮರ್ತ್ಬಿಡ್ತಾಳೆ. ತಿನ್ನೋವಾಗ ಇಲ್ಲ ಬಾತ್ರೂಮ್ಗೆ ಹೋಗುವಾಗ ಮಾತ್ರ ಎದ್ದೊಳ್ತಾನೆ. ನಮ್ಮನ್ನ ಮರ್ತ್ಬಿಡ್ತಾರೆ ಅಂತ ಅವ್ರಿಗೆ ಇದಂತೆ. ಎಷ್ಟು ಸಲ ನೋಡ್ತೀನಿ ಒಂದು ಕಾಫಿ ಕುಡಿಯೋಂಗಿಲ್ಲ, ಇಲ್ಲಾಂದ್ರೆ ಏನಾರು ತಿನ್ನೋಕ್ಕೂ ಎತ್ಕೊಳ್ಳೋಂಗಿಲ್ಲ. ಆ ಪಟ್ ಅಂತ ಎದ್ಬಿಡ್ದು. ಅಲ್ಲಿವರೆಗೂ ಮನಗಿರೋನು ಆವಾಗ ಎದ್ದೊಳದೆ. ಒಂದು ಅಜ್ಜಿ ಹಂಗೆ ಬೈಯೋದಂತೆ ಯಾವಾಗ ಒಬ್ಬಮ್ಮನ. ನಿನ್ ತಟ್ಟೆ ಅನ್ನ ಕಿತ್ಕೊಳ್ಳೋದು ಯಾವಾಗ, ನಿಂತ ಹಣೆ ಬಟ್ಟೆ ಅಳಿಸೋದು ಯಾವಾಗ ಅಂತ ಇವಳು ಕೋಪ ಬರೋದಂತೆ. ಅವಳು ಅಜ್ಜಿ ಹೇಳ್ತಾ ಇದ್ದಿದ್ದು ಮಗುಗೋಸ್ಕರ, ನಿನ್ ಮಗು ಆದ್ರೆ ಅದೆಲ್ಲ ಇದಾಗತ್ತೆ ಅಂತ. ಇವಳು ಹೇಳ್ತಾ ಇದ್ದು ಮುತ್ಕು ಮುಂಡೆನೆಲ್ಲ ಬೈತಾಳೆ ಅಂತ ಇದು ಮಾಡ್ತಾ ಇದ್ಲಂತೆ. ಯಾವಾಗ ಸಬ್ಬಾಗ್ತಾಳೆ ಮುತ್ಕು ಮುಂಡೆ ಅಂತ ಎಲ್ಲಾರ ಹತ್ರ. ಅವಾಗ ಗೊತ್ತಿರೋರು ಹೇಳಿದ್ರಂತೆ, ಸದು ನಿನ್ ಹೇಳ್ತಾ ಇರೋದು ಅರ್ಥ ಆಗಿಲ್ಲ, ಈ ತರ ಅರ್ಥಕ್ಕೆ ಹೇಳ್ತಾ ಇರೋದು. ಆಮೇಲೆ ತಪ್ಪಾಯ್ತು ಅಂತ ಇದು ಮಾಡ್ತಾರೆ. ಇದ್ರಲ್ಲಿ ನಾನು ಸಪ್ಪ ಊಟದಲ್ಲೂ ಇರೋ ಸೈಂಟಿಫಿಕ್ ಅದು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೊಟ್ಬಿಡುದು ಅಂತಂದ್ರೆ ಕೋಪ ಬರುತ್ತೆ. ಇವ್ರುಗಳು ಆಡೋ ಅವತಾರಕ್ಕೆ ಮಧ್ಯರಾತ್ರಿ ಅನ್ನಂಗಿಲ್ಲ, ಬೆಳಗ್ಗೆ ಅನ್ನಂಗಿಲ್ಲ, ಎದೊಳ್ತಾನೆ ಇರೋದೆ, ನಿದ್ದೆ ಇರಲ್ಲ ಸರಿಯಾಗಿ. ಉಪ್ಪು ಖಾರ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಟ್ಟೆಗೆ ಬೀಳ್ತಿದ್ರೆ ಏನಾಗುತ್ತೆ ಹೇಳು, ಕೋಪ ಜಾಸ್ತಿ. ಖಾರ ಇವತ್ತೇ ಖಾರ ಹಾಕಿರೋದು. ನನ್ನ ನೆಕ್ ನೋಡಿದ್ರೆ ಖಾರ ಜಾಸ್ತಿ ಇತ್ತು. ಇನ್ನೇನು 1 ತಿಂಗಳು ಆಯ್ತಲ್ಲ, ಸ್ವಲ್ಪ ಖಾರ ತಿಂದ್ರೆ ಏನಾಗಲ್ಲ. ಮೊನ್ನೆ ಅಂತೂ ಒಂಚೂರು ಇಲ್ಲ, ಹೋಳಿನೂ ಇಲ್ಲ, ಏನೂ ಇಲ್ಲ, ಹಂಗಿತ್ತು. ಮೊನ್ನೆ ಮಾತ್ರ ಏನು ಈ ನಡುವೆ ಎಲ್ಲ ಹಂಗೇನೆ. ಅದಕ್ಕೆ ಇವತ್ತಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಮೆಣಸಿನಕಾಯಿ ಮೆಣಸು ಜಾಸ್ತಿ. ಇವತ್ತೊಂದು ಸ್ವಲ್ಪ ಟೇಸ್ಟು ಚೆನ್ನಾಗೈತೆ, ಸ್ಮೆಲ್ಲು ಚೆನ್ನಾಗೈತೆ. ಜೊತೆಗೆ ಚೆನ್ನಾಗಿರೋದು ಸೋರೆಕಾಯಿ ಆಗಲಿ ಹೀರೆಕಾಯಿ ಆಗಲಿ. ಆ ಸೋರೆಕಾಯಿ ಮತ್ತೆ ಏನದು ಹೀರೆಕಾಯಿನೂ ಚೆನ್ನಾಗಿರುತ್ತೆ. ಅಲ್ಲ, ಸೋರೆಕಾಯಿ ಬೀಟ್ರೋಟು ವಾಕ್ಲಿಕ್ಕೆ ಬರಂಗಾಗೋಯ್ತು ಆಗ್ಲೇ. ಇನ್ನೇನು ದಿನ ಮಾಡಿ ದಿನ ಅದೇ 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 ಆ ಸಬ್ಬಕ್ಕಿ ಸೊಪ್ಪು ಬಿಟ್ಬಿಟ್ಟಿರೋದ್ರಿಂದ ಒಂಚೂರು ತಿನ್ಬೋದು ಇವಾಗ. ಆ ಸೊಪ್ಪು ಕಾಸಿ ಸೊಪ್ಪು ನಿನ್ನೆ ರಾತ್ರಿ ಹಾಕಿರ್ಲಿಲ್ವಲ್ಲ, ನಂಗೆ ತಿಂತಿದ್ದೆ. ಬಟ್ ಇದು ಕಾಶಿ ಸೊಪ್ಪಿನ ಅಂತ ಕಹಿ ಅನ್ನಿಸ್ತಾ ಇಲ್ಲ. ಕಾಸಿ ಸೊಪ್ಪು ತಿಂದ್ರೆ ಒಳ್ಳೇದು ಕಣೆ. ಬಟ್ ಈಟ್ ಜಾಸ್ತಿ ಅಲ್ಲ, ಜಾಸ್ತಿ ಇಟ್ಟು ಅದು ನೀರೇ ಇಡಕ್ ಬಿಡಲ್ಲ ಮೈಯಲ್ಲಿ. ಅದಕ್ಕೆ ಕಾಸಿ ಸೊಪ್ಪು ಕೊಡೋದು ನಮ್ಗೆಲ್ಲ ಅದೇ. ಬಟ್ ಆದ್ರೆ ಪರವಾಗಿಲ್ಲ, ಏನಂತ ಕಹಿ ಇಲ್ಲ. ನಾನ್ ವೆಜ್ ತಿಂದಿರೋರಿಗೆಲ್ಲ ಕಾಸಿ ಸೊಪ್ಪು ರಸ, ಮೆಣಸಿನ ರಸ. ಏನು ನಾನ್ ವೆಜ್ ತಿಂದಿರೋರೆಲ್ಲ ಮಕ್ಕಳೇ ಎತ್ತಿಲ್ವ ನಮಗೆ. ಅವ್ರು ಹೇಳ್ತಾರೆ ಚಿಕನ್ ತಿನ್ಬೇಕು, ಮಟನ್ ತಿನ್ಬೇಕು ಅಂತ. ಅದು ತಿನ್ನಾಕ ಒಂದು ನೆಪ. ನನಗೆ ಆಮೇಲೆ ನನ್ನ ಮಕ್ಕಳು ಆದ್ಮೇಲೆ ಗೊತ್ತಾಗಿದ್ದು. ಹಾಂ, ಗೊಂಬೆಗೂ ಹಂಗೆ ಅಲ್ಲ, ಎಲ್ಲರೂ ಎದುರಿಸಿ ಎಷ್ಟು ಭಯ ಆಗಿತ್ತು, ಅಯ್ಯೋ ಕತ್ ನಿಂತ್ಕೊಳತ್ತೋ ಇಲ್ವೋ ಅಂತ. ಮೆಚ್ಚಿ ಕಟ್ಕೊಂಡು ಇರ್ತಾಳೆ ರೋಡು ಅನ್ನೋಳು. ನಾನ್ ವೆಜ್ ತಿನ್ನಲ್ಲ, ಒಂದು ತಿನ್ನಲ್ಲ, ಯಾವಾಗೂ ಕೊಡ್ತಾ ತಿನ್ಕೊಂಡು. ನಮ್ಮ ವೆಜ್ಜಲ್ಲಿ ಇರೋಷ್ಟಿದೆ ಯಾವ್ದ್ರೈತೆ. ಇದು ಮಾತಾಡಂಗೆ ಇಲ್ಲ ನಾವು. ನಾನ್ ವೆಜ್ಗಿಂತ ತರಕಾರಿ ಪಚಮಣ ಪಚ ಎತ್ಕೊಂಡ್ಲಾ ಎತ್ಕೊಂಡ್ಬಿಡೋದು. ಅಯ್ಯೋ ಅಮ್ಮ, ಯಾಕೆ ನನ್ನ ಬಿಟ್ಬಿಡ್ತಿದ್ದ ಇದೆಯಾ? ನೀನನ್ನ ತಿನ್ನಬೇಕು. ಬೋಬನ ಕಣ್ಬಿಟ್ಟಿಲ್ಲ ಕಡೆ. ಮತ್ತೆ ಜಾನದು ಸುಮ್ಮನೆ ಹೇಳ್ತವನೆ. ಕಣ್ಬಿಟ್ರೇನೋ ಎತ್ಕೋಬಹುದು. ಈ ತರದ್ ನನ್ ಮೊನ್ನೆ ಫೋನಲ್ಲಿ ನೋಡಿದೆ, ನಂದು ಕಲರ್ ಅವೇ ಕಡೆ. ಪಿಂಕು, ವೈಟು ಬಟ್ಟೆಗಳು. ನೀನು ಇದಾದ್ಮೇಲೆ ನೋಡಿದ, ಮುಂಚೆ ನಮ್ಗೆ ಗೊತ್ತೇ ಇರತ್ತೆ, ನೋಡೇ ಇಲ್ಲ. ಇವಾಗ ಒಂದು ಕಾಸು ಒಂದಿರ್ಬೇಕಷ್ಟೇ. ಅದೇ ನೋಡು, ಸೊಳ್ಳೆನೂ ಬರ್ದಿದ್ದಂಗೈತೆ. ಎಲ್ಲ ಫುಲ್ಲು ಸೇರೋದು. ಇವನು ಹೆಂಗಾದ್ರೂ ಆಗ್ಲಿ ಹೊಸದೇ ಆಗೋಗುತ್ತೆ ನೋಡಿ. ಅವ್ನಿಗೆ ಹಳೇದು ಯಾವ್ದು ಇಲ್ಲ, ಎಲ್ಲ ಹೊಸದು. ಹಳೆ ಸ್ಟ್ಯಾಂಡ್ ಐತಲ್ಲ ಅಂದ್ರೆ, ಹಳೆ ಸ್ಟ್ಯಾಂಡ್ ಅದು ಅದ್ರ ಗ್ಯಾಪ್ಕನೂ ಬರ್ಲಿಲ್ಲ ಕೇಳಕ್ಕೆ. ಅದು ತಗೊಂಡು ಬಂದಿರ, ಎಲ್ಲ ಹೊಸದೇ. ಮತ್ತೆ ಯಾವ್ದು ಗೊಂಬೆಗೆ ಮಾಡಿರ್ಬೋದು ಎಲ್ಲ ಮಾಡಿಸ್ಕೊತಾನೆ. ಮಾಡ್ಕೊತಾವನೆ. ಹೌದು, ಅವಳು ಕೇಳೋದಕ್ಕೂ ನನಗೂ ಇದೇ ಮಾಡಿದ್ದ ಅಮ್ಮ, ನನಗೂ ಹೆಂಗೆ ತಂದಿದ್ದ ಅಮ್ಮ. ಜೋಲಿ ಒಳಗೆ ಜೋಲಿ ಎಲ್ಲ ತೊಟ್ಲು ಅಣ್ಣ ತಂದಿದ್ದು. ತೊಟ್ಲ ಜೋಲಿ ವೈಭವ್ ಜೋಲಿ ವೈಷ್ಣವನಿಗೆ ಗೊಂಬೆಗೆ ತಂದಿದ್ದೆ, ವೈಷ್ಣವ್ಗೂ ಆಯ್ತು. ಮಗು ಹುಟ್ಟಿ 11 ದಿನಕ್ಕೆ ತೊಟ್ಲಿಗೆ ಹಾಕೋಕ್ ಮುಂಚೆನೆ ಅಣ್ಣ ತಂದ್ಬಿಟ್ಟಿದ್ನಲ್ಲ ತೊಟ್ಲನ. ಮಸಿ ಮಸಿ ಐತ ಅಲ್ಲಿ.
ಊಟ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಿಸಿ ಬಿಸಿ ಊಟ ಆಯಿತು. ಇಷ್ಟಾಗೂ ತಿನ್ನೋಕ್ಕಾಗ್ತಾಯಿಲ್ಲ. ಇವಾಗ ಹೊಚ್ಕೊಂಡು ಮನ್ಕೊಂಬಿಡೋದಷ್ಟೇ. ಫುಲ್ ಊಟ ಎಲ್ಲ ಆದಮೇಲೆ ನಾನು 2 ಲೋಟ ನೀರು ಕುಡಿತೀನಿ. ಅಂದರೆ ಒಂದು ದಿನಕ್ಕೆ ನಾನು 2-3 ಲೀಟ್ರ್ ನೀರು ಕುಡಿತೀನಿ. ಆ್ಯಕ್ಚುಲಿ ಡಾಕ್ಟರ್ ನೀರು ಅವಳಿಗೆ ಚೆನ್ನಾಗಿ ಕುಡಿ, ಯಾಕೆಂದರೆ ಬಾಡಿ ಫುಲ್ ಡಿಹೈಡ್ರೇಟ್ ಆಗುತ್ತೆ ಅವಳಿಗೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಾನು ನೀರು ಚೆನ್ನಾಗಿ ಕುಡಿತೀನಿ. ಆ್ಯಕ್ಚುಲಿ ನೀರು ಚೆನ್ನಾಗಿ ಕುಡಿಯೋದ್ರಿಂದನೇ ಹಾಲು ಕೂಡ ಚೆನ್ನಾಗೂ ಬರುತ್ತೆ ಮಕ್ಕಳಿಗೆ. ಹಾಲದು ಏನೂ ಪ್ರಾಬ್ಲಮ್ಸ್ ಬರೋಲ್ಲ. ಬೇರೆ ಬೇರೆ ಏನೇನೋ ಹಾಲು ಬರಲಿ ಅಂತ ತೊಗೊಳೋದಕ್ಕಿಂತ ಸೊಪ್ಪು ಮತ್ತು ನೀರು ಇದೆರಡು ಡೈಲಿ ಕಂಟಿನ್ಯೂಸ್ ಆಗಿ ತೊಗೊಳೋದ್ರಿಂದ ಮಗುಗೂ ಹಾಲು ಕೂಡ ಚೆನ್ನಾಗಾಗುತ್ತೆ. ಸೆಕೆ ಬೇರೆ ಆಗ್ತಾನಿಲ್ಲ, ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. ಇವಾಗ ಫಸ್ಟು ಮಲಗಿಬಿಡ್ತೀನಿ ಇವಾಗ, ಯಾಕೆಂದರೆ ಅವ್ನು ಮಲ್ಕೊಳ್ಳೋದೇ 1 ಅವರು. ಇವಾಗೇನಾದರೂ ನಾನು ಮಲ್ಕೊಳ್ಳಿಲ್ಲ ಅಂತಂದರೆ ಅರ್ಧ ಗಂಟೆನೂ ನಂಗೆ ಟೈಮ್ ಸಿಕ್ಕಲ್ಲ ನಿದ್ದೆ ಮಾಡೋದಕ್ಕೆ ಅಂಥೇಳಿ, ಆ ಥರ ಆಗ್ಬಿಡುತ್ತೆ. ಸೊ ಅದರಿಂದ ಇವಾಗ ಫಸ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ. ಆಮೇಲೆ ಎದ್ದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಆಗಿ ಊಟ ಆಗಿದ ತಕ್ಷಣ ಈ ಥರ ಬೆಚ್ಚಗೆ ಹೊತ್ಕೊಂಡು ಮನ್ಕೊಳ್ಳೋದ್ರಿಂದ ಚೆನ್ನಾಗಿ ಸ್ವೆಟ್ ಆಗ್ತೀವಿ. ಮತ್ತು ಸ್ವೆಟ್ ಆಗೋದ್ರಿಂದ ಕೂಡ ಬಾಡಿ ನಮಗೆ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಮತ್ತು ಹೊಟ್ಟೆ ಬೊಜ್ಜು ಏನಾದ್ರು ಇದ್ದರೆ ಇದೆಲ್ಲ ಕಡಿಮೆ ಆಗೋದು ಸ್ವೆಟ್ಟಿಂದನೇ ಹೊರತು ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದ್ರಿಂದ ಅಲ್ಲ. ಓಕೆನಾ? ಇದನ್ನು ಎಲ್ಲರೂ ಅಷ್ಟೇನೆ ಹೇಳ್ತಾರೆ, ಇದೊಂದು ಮೂಢನಂಬಿಕೆ ಇದೆ, ಹೊಟ್ಟೆಗೆ ಬಟ್ಟೆ ಕಟ್ಟು ಅಂತ. ಹೌದು, ಹೊಟ್ಟೆಗೆ ಬಟ್ಟೆ ಅಥವಾ ಬೆಲ್ಟ್ ಕಟ್ಟಬೇಕು. ಏನು ರೀಸನ್ ಅಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟ್ ಇರಲಿ ಅಂತ ಮಾತ್ರನೇ, ಇನ್ನೇನು ಅಲ್ಲ. ಬೇಕಾದರೆ ನೀವು ಯಾರನ್ನಾದರೂ ನೋಡಿ, ಡೆಲಿವರಿ ಆಗಿರೋರಿಗೆ ಒಂದು ಸ್ವಲ್ಪನಾದರೂ ಹೊಟ್ಟೆ ಇದ್ದೇ ಇರುತ್ತೆ, ಇಲ್ದಿರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹೊಟ್ಟೆ ಇದ್ದೇ ಇರುತ್ತೆ. ನನಗೆ ಸ್ವಲ್ಪ ಜಾಸ್ತಿ ಇದೆ, ಅಷ್ಟೇ ವ್ಯತ್ಯಾಸ. ಅದೇನು ಮಾಡೋದಕ್ಕಾಗಲ್ಲ. ನಾನು ಮಲ್ಕೊಂಡು ಒಂದು 10 ನಿಮಿಷ ಕೂಡ ಆಗಿಲ್ಲ, ಆಗಲೇ ಎದ್ಬಿಟ್ಟಿದ್ದಂತೆ. ಅದಕ್ಕೆ ಅಮ್ಮ ಇಟ್ಕೊಂಡು, ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಬೆವರೆಲ್ಲ ಆಗಲಿ ಅಂತ ಅಂದ್ಬಿಟ್ಟು ಅಮ್ಮ ಮಗುನ ಎತ್ಕೊಂಡೋದ್ರು. ಮಗುನ ಎತ್ಕೊಂಡು ಆಮೇಲೆ ನೋಡಿದ್ರೆ ಫುಲ್ಲು ಎಲ್ಲ ವಾಶ್ರೂಮ್ಗೆ ಹೋಗ್ಬಿಟ್ಟಿದ್ದ. ಅದೆಲ್ಲ ಕ್ಲೀನ್ ಮಾಡಿ ಅಮ್ಮ ಬೇರೆ ಬಟ್ಟೆ ಹಾಕಿ ಕೊಟ್ಟರು. ಇವಾಗ ಅರ್ಧ ಗಂಟೆನ ಮನ್ಕೊಳಕ್ಕೆ ಬಿಟ್ಟಿಲ್ಲ ಬಂಗಾರಿ ಅವನು. ಬಂದ ತಕ್ಷಣ ಎದ್ಬಿಟ್ಟು ಯಾರನ್ನ ನೋಡ್ತಾನೆ. ಕೆಳಗಡೆ ಕುಚ್ಚ ಮುದ್ದು ನೀನು ಕಾಣಿಸ್ತೀಯ. ಇರಿ ಬಟ್ಟೆ ಕೊಡ್ತೀನಿ. ಅವ್ನು ಎತ್ಕೋ ಅಂತಾರದು. ಎತ್ಕೊಳಕ್ಕಾಗತ್ತೆ, ಬಂದ್ಬಿಡು. ಇವಾಗ ಏನು ಮುಗಿ ಬೈತವಳೆ. ಅಲ್ಲಡು ಅಂತಾರದು. ಬಂಗಾರಿ ಅಲ್ಲಿ ಕರೀತಾ ನಿನ್ನ. ಹೊಕ್ಕೊಂತ ಕುಡಿತಿದ್ಯಾ? ನನ್ನ ಮಗಂಗೆ ಗೊತ್ತಲ್ಲ ಅಂತ ನೀನು ಹೇಳ್ಕೊಡ್ತಾ ಇರೋ. ಅಕ್ಕ ಅಕ್ಕ ಅಂತಾರೋ, ಅಕ್ಕ ಅಂದ್ಬಿಡ್ತಾನೆ. ಇವಾಗ ಹೆಂಗೆ ಕರಿತಾನೆ ಹೇಳ ನನ್ನ? ಉಂಗಿ ಉಂಗಿ ಅನ್ನೋದು. ಆಮೇಲೆ ಮತ್ತೆ ಇನ್ನೊಂದು ಕರಿತಾನಲ್ಲ, ಮೇ ಮೇ ಅಂತಾನಲ್ಲ. ನಿನ್ನ ಅದಕ್ಕೆ ಆ ಆ ಅಂತವನೆ, ಹಂಗೆ ಅಕ್ಕ ಅಂತ ಕರಿತಾನೆ. ನೋಡಿ ಅಲ್ಲೋಡಲ್ಲ ನೋಡು ಅವನ್ನ. ಏನು ಮಾತಾಡ್ತಾವ ನೋಡ್ಬುದ್ದು. ನನ್ನ ಮಗಂದು ಕೆಮ್ಮಡು ಚಿಕ್ಕಿ ಐತಲ್ಲ, ಕೆಮ್ಮಡು ಕೆಮ್ಮಟ್ನೂರು ಅಂತಂತ ಇತ್ತು. ನೋಡು ಹೆಂಗ್ ಬರ್ತಾನೆ. ಬಂಗಾರಿ, ನೀನೊಬ್ಳೆ ಆಟ ಸಾಮಾನು ಇಟ್ಕೊಂಡಿದ್ಯಾ ಅಂತ. ಆತವ್ರಿ ನೋಡ್ದಾ, ಕೆಳಗಡೆ ಹೇಳಿದ್ರೆ ನಿನ್ನೆ ನೋಡ್ತಾನೆ. ಏನು ನನ್ನ ಗೊಂಬೆ ಇದ್ದ ಅಲ್ವಾ? ಏನು ಇಬ್ಬರು ಮಾಡೋಣ. ಕೈ ಇಟ್ಕೊಳಕ್ಕೆ ಆಮೇಲೆ ಹಾಕ್ತೀನಿ.
ಹಿಂಗ್ ಕೊಡ್ತಿರೋದ ನನ್ ಮಗ ಹಿಂಗೆ ಅಲ್ಲಿ ಅಲ್ಲಿ ಏನೋ ಕೊಡ್ತೀನಿ ಕೊಡಲ್ಲ ಸುಮ್ಮನೆ ಅಂತಾರಲ್ಲ. ಅಕ್ಕ ಆಟ ಆಡೋದೇ ಬೇಕಾ ನಿಂಗೂ? ವೈಬುನು ಹಂಗೆ ಮಾಡ್ತಾರಲ್ಲ. ದೊಡ್ಡನಾಗದ್ಮೇಲೆ ಹೆಂಗಾರ್ತಾನ ಅಣ್ಣ. ಇರಮ್ಮ ನಾನು ನಿಂತ ಬರ್ತೀನಿ. ನನ್ನ ಮಗನೇ ಬಾಲ್ ತಗೋ ನೀಡು. ನಿಮಿಷ ಬರ್ತೀನಿ. ಬಾಯ್. ಎಲ್ಲದ್ಲಪ್ಪ ಅಕ್ಕ? ಎಲ್ಲದ್ಲಕ್ಕ? ಬೇಕಾ ಅಕ್ಕ? ಅಕ್ಕ ಬಾರೆ. ನಿದ್ದೆ ಮಾಡೋದಕ್ಕೂ ಬಿಡಲಿ ಎಂಥದ್ದು ಇಲ್ಲ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6 ಗಂಟೆ ಆಗ್ತಿದೆ. 5:30 ಟೈಮು. ಅಮ್ಮ ಇವಾಗ ಕಾಫಿ ಮಾಡಿಕೊಡ್ತಾರೆ, ಕುಡಿಬೇಕು. ಮತ್ತೆ ಅದನ್ನ ಅರ್ಧ ಗಂಟೆನೇ ಮನ್ಗಲ್ಲ ಅದು. ಆಯ್ತು ಅಮ್ಮ ನೋಡಿ, ಇದು ಹೋಲ್ಸೇಲಲ್ಲಿ ಸೇಲಾಗಿದೆ. ಫಸ್ಟ್ ಅಲ್ಲಿ ಕೊಡ್ಸಪ್ಪ. ಓಯ್ ಅಲ್ಲೇ ಪುಟ್ಟಿನಿ ಅದೇ ತುಷಾರ ಇಟ್ಕೋ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಎಷ್ಟು ಇವಾಗ? ಟೈಮ್ ಎಷ್ಟು? ಹಿಂಗೆ ಕಂಡುಬಿಟ್ಕೊಂಡು ಇಷ್ಟು ತಪ್ಪ ಕಂಡುಬಿಟ್ಕೊಂಡಿದ್ಯಲ್ಲ. ಎಷ್ಟು ಟೈಮ್ ಇವಾಗ? ಎಷ್ಟು ಟೈಮ್ ಇವಾಗ? ಹಿಂಗೆ ಕಂಡುಬಿಟ್ಕೊಂಡಿದ್ಯಲ್ಲ. ನಿದ್ದೆ ಬರಲ್ವಾ? ನಿದ್ದೆ ಬರಲ್ವ ನಿನಗೆ? ಎಷ್ಟು ಟೈಮ್ ಇವಾಗ? ಓ 6 6ಪ್ಪ. ಯಾರು ಮಾತಾಡೋಕ್ಕೆ ಬಂದ್ಬಿಡುತ್ತೆ ಇವಾಗೇನಲ್ಲ? ಓ ನಂಗೆ ನಿದ್ದೆ ಬರ್ತೈತೆ, ನಿಂಗೆ ನಿದ್ದೆ ಬರಲ್ಲ. ಏನು ಇವಾಗಾರ ಮನ್ಕೋತೀಯ ಇಲ್ವಾ? ಆಚೆ ಬರ್ತಾ ಇಲ್ವಾ ನಿಂಗೆ? ಏನೋ ಪಚ್ಚಪ್ಪ, ನಾನು ಪಚ್ಚುತ್ತೀನಿ. ಮಧ್ಯರಾತ್ರಿ 2 ಗಂಟೆ ಆಗಿದೆ. ಈಗಲೂ ನಿದ್ದೆ ಮಾಡ್ತಾಯಿಲ್ಲ. ನನಗೆ ನೋಡ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಬೆಳಗ್ಗೆ ಚೆನ್ನಾಗಿ ತಲೆಗೆ ಸ್ನಾನ ಆಗಿತ್ತು, ಆವಾಗ ಮಲ್ಕೊಳ್ಳೋಣ ಅಂದೆ. ಆವಾಗೂ ಅರ್ಧ ಗಂಟೆ. ಆಮೇಲೆ ಅಮ್ಮನ ಕೈಲಿ ಕೊಟ್ಬಿಟ್ಟು 4 ಗಂಟೆಗೆ ಮಲ್ಕೊಂಡೆ. ಆವಾಗೂ ಅರ್ಧ ಗಂಟೆ ಬಿಟ್ಟೆ ಅಷ್ಟೆ. ಆಮೇಲೆ ಕಾಫಿ ಕುಡಿದು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಆವಾಗೂ ಒಂದೇ ಸಲ ಗಲಾಟೆ ಮಾಡ್ತಿದ್ದೆ. ಆವಾಗೂ ಮಲ್ಕೊಂಡಿಲ್ಲ. ಅವ್ನ ಆಟ ಆಡಿಸ್ಕೊಂಡಂಗೆ ಇದ್ದೆ, ವೀಡಿಯೋ ಮಾಡಿಲ್ಲ. ಅಯ್ಯೋ ರಾಮ. ಆಮೇಲೆ ಮೋಷನ್ಗೆ ಹೋಗೋದು, ಉಚ್ಚ ಮಾಡೋದು ಇದ್ದಿದ್ದೇ ಒಂದು ಕೆಲಸ. ಬಟ್ಟೆ ಚೇಂಜ್ ಮಾಡಿ ನನಗಂತೂ ಸಾಕಾಗೋಗ್ಬಿಡುತ್ತೆ. ಬರೀ ರಾತ್ರಿಯಲ್ಲೇ 3 ಸಲ ಬಟ್ಟೆ ಚೇಂಜ್ ಮಾಡಿದ್ದೀನಿ ಇವತ್ತು. ಆಮೇಲೆ ಅವನ್ನ ಲೈಟ್ ಹಾಕ್ಬಿಟ್ಟು ಆಟ ಆಡಿಸ್ಕೊಂಡು ಇದ್ದೆ. ಆಮೇಲೆ ಅವನು ನಿದ್ದೆ ಮಾಡ್ತಾ ಇರಲಿಲ್ಲ. ಅಯ್ಯೋ ನಿದ್ದೆ ಮಾಡಪ್ಪ ಅಂತಂದ್ಬಿಟ್ಟು ಇನ್ನು ವೀಡಿಯೋ ಮಾಡ್ಕೊಂಡಿದ್ರೆ ಇನ್ನು ನಿದ್ದೆ ಮಾಡಲ್ಲ ಅಂತ ಅಂದ್ಬಿಟ್ಟು ವೀಡಿಯೋ ಆಫ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಬೆಳಗ್ಗೆ ಎದ್ದಾಗಿಂದ ನೈಟ್ ಆಗೋವರೆಗೂ ನನ್ನ ರೊಟೀನು. ಹೇಗನ್ನಿಸ್ತು? ಇದೇ ಡೈಲಿ ನಡೀತಾ ಇರೋದು. ಅದರಿಂದ ನಾನು ಡೈಲಿ ಮಾಡ್ತಾಯಿಲ್ಲ ಅಷ್ಟೇನೆ. ಸೇಮ್ ಇದೇ ಥರನೇ ಇರುತ್ತೆ ಎವ್ರಿ ಡೇ ನಂದು. ಸೊ ಅದರಿಂದ ನಾನು ಡೈಲಿ ವ್ಲಾಗ್ ಮಾಡ್ತಾಯಿಲ್ಲ ಅಷ್ಟೇನೆ. ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ರೆ ಮಾತ್ರ ಸ್ವಲ್ಪ ರಿಸ್ಕು. ಯಾಕೆಂದರೆ 1 ಅವರ್ 2 ಅವರ್ ಹಾಲು ಕುಡಿಸ್ಬಾರ್ದು ಅಂತಾರಲ್ಲ ಅಂತ. ಅದು ಬಿಟ್ಟರೆ ಸೇಮ್ ಇಷ್ಟೇನೆ. ನಿದ್ದೆ ಮಾಡೋದು, ಅವ್ನಿಗೆ ಸ್ನಾನ ಮಾಡಿಸ್ಕೊಡ್ತಾರೆ, ಅವ್ನಿಗೆ ರೆಡಿ ಮಾಡೋದು, ನಾನು ರೆಡಿ ಆಗೋದು, ಅದಾದಮೇಲೆ ಅವ್ನು ಆಟ ಆಡಿಸ್ಕೊಂಡಿರೋದು. ಇಷ್ಟೇ ಕೆಲಸ ನಂದು. ಸೊ ಇದಾಗಿತ್ತು ನನ್ನ ಒಂದು ದಿನದ ಬಾಣಂತಿ ವ್ಲಾಗ್. ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ನಾನು ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬಾಣಂತನ ಅನ್ನೋದು ರೋಗ ಅಲ್ಲ. ಸೊ ಅದರಿಂದ ಎಲ್ಲ ಥರ ಊಟ ಮಾಡಿಕೊಂಡು ಆರೋಗ್ಯವಾಗಿ ಹೆಲ್ದಿ ಫುಡ್ ತಿಂದ್ಕೊಂಡು ಖುಷಿಯಾಗಿ ಬಾಣಂತನ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.